ಪ್ರೀತಿಯ ವೀಕ್ಷಕರೆಲ್ಲರಿಗೂ ಆದರವಾದ ಸ್ವಾಗತ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ರೈತರ ಅಭಿವೃದ್ಧಿಗಾಗಿ ಅನೇಕ ಸಬ್ಸಿಡಿ ಯೋಜನೆಗಳನ್ನು ಜಾರಿಗೆ ತರುತ್ತಲೇ ಇರುತ್ತವೆ. ಹೀಗೊಂದು ರೈತರಿಗಾಗಿ ಮತ್ತೊಂದು ಸಬ್ಸಿಡಿ ಯೋಜನೆ ಜಾರಿಗೆಯಾಗಿದೆ. ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನ ಅಳವಡಿಕೆ, ಲಾಭದಾಯಕ ಕೃಷಿ, ಅಭಿವೃದ್ಧಿ ಕೃಷಿ, ಹೊಸ ಪ್ರಯೋಗಗಳನ್ನು ಸರ್ಕಾರ ಮಾಡುತ್ತಲೇ ಬಂದಿರುತ್ತದೆ. ಮಿಶ್ರ ಕೈಗಾರಿಕೆ ಬೆಳೆಗಳು, ಮಿಶ್ರ ಕೃಷಿ, ಹೂ ಬೆಳೆಗಳಿಗೆ ಆಧುನಿಕ ಮಾರುಕಟ್ಟೆ ಸ್ಪರ್ಶ, ಅಣಬೆ ಕೃಷಿ, ಎರೆಹುಳು ಗೊಬ್ಬರ ತಯಾರಿಕೆ ಘಟಕ ಹೀಗೆ ಅನೇಕ ಪ್ರಯೋಗಗಳನ್ನು ಮಾಡುತ್ತಲೇ ಬಂದಿದೆ. ಕಾಲಮಾನಕ್ಕೆ ತಕ್ಕಂತೆ ರೈತರ ಅನುಕೂಲ, ಅನಾನುಕೂಲ, ಹವಾಮಾನ ವೈಪರೀತ್ಯ, ರೈತರ ಆದಾಯ ಹೆಚ್ಚಿಸುವ ನಿಟ್ಟಿನಲ್ಲಿ ಸರ್ಕಾರ ಹೊಸ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುತ್ತದೆ. ಅಂಥ ಯೋಜನೆಗಳಲ್ಲಿ ಅಣಬೆ ಕೃಷಿಯೂ ಒಂದು. ಅಣಬೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇಡಿಕೆ ಇದೆ. ಇದನ್ನು ಗಮನದಲ್ಲಿಟ್ಟುಕೊಂಡು ತೋಟಗಾರಿಕೆ ಇಲಾಖೆ ಈಗ ಶೇಕಡಾ 50ರಷ್ಟು ಸಬ್ಸಿಡಿ ಯೋಜನೆಯನ್ನು ರೈತರಿಗೆ ಪರಿಚಯಿಸಿದೆ. ಈ ಯೋಜನೆಯಲ್ಲಿ ಅಣಬೆ ಕೃಷಿಕರಿಗೆ ಶೆಡ್ ನಿರ್ಮಾಣ ಅಥವಾ ಇರುವ ಕಟ್ಟಡಗಳನ್ನು ಪುನರ್ನಿರ್ಮಾಣಕ್ಕಾಗಿ, ಕೃಷಿ ಉದ್ದೇಶಕ್ಕಾಗಿ ಬಳಕೆ ಮಾಡಿಕೊಳ್ಳಲು ಪ್ರೋತ್ಸಾಹಿಸಲಾಗುತ್ತದೆ. ಯೋಜನೆಯ ವಿಶೇಷತೆಗಳು: ಅಣಬೆ ಕೃಷಿ ಮಾಡಲು ಶೆಡ್ ನಿರ್ಮಾಣಕ್ಕೆ 10 ಲಕ್ಷ ರು ಮಂಜೂರು ಮಾಡಲಾಗುವುದು. ಅದರಲ್ಲಿ 5 ಲಕ್ಷ ರೂಪಾಯಿ ಸಬ್ಸಿಡಿ ರೂಪದಲ್ಲಿ ಇರುತ್ತದೆ. ಇದರಲ್ಲಿ ಹಳೆಯ ಕಟ್ಟಡಗಳನ್ನು ಅಥವಾ ನಿರ್ಜೀವ ಶೆಡ್ ಅನ್ನು ಸರಿಯಾದ ರೀತಿಯಲ್ಲಿ ಮರುಬಳಕೆ ಮಾಡಿಕೊಂಡು ಕೃಷಿಯನ್ನು ಆರಂಭಿಸಬಹುದು. ಅನುಮೋದನೆಯ ಪ್ರಕ್ರಿಯೆ: ಕೃಷಿಕರು ಮೊದಲು ಯೋಜನೆಯ ಸಂಪೂರ್ಣವಾದ ವಿವರವನ್ನು ತೋಟಗಾರಿಕೆ ಇಲಾಖೆಗೆ ಸಲ್ಲಿಸಬೇಕು. ಅಧಿಕಾರಿಗಳ ಪರಿಶೀಲನೆಯ ನಂತರವೇ ಅನುಮೋದನೆ ದೊರೆಯುತ್ತದೆ. ಅಗತ್ಯ ಶ್ರೇಣಿಯ ಕಟ್ಟಡಗಳು: ಕೃಷಿಗೆ ಬೇಕಾದ ವಿದ್ಯುತ್, ನೀರು, ತಯಾರಿಕಾ ಘಟಕ, ಬೀಜ ಬಿತ್ತನೆ ಕೊಠಡಿ, ಬೆಳೆ ಉತ್ಪಾದನಾ ಕೋಣೆ ಮುಂತಾದ ಸೌಲಭ್ಯವನ್ನು ಹೊಂದಿರಬೇಕು. ಪ್ರಾರಂಭದ ಹಂತ: ಮೊದಲು ರೈತರೇ ಹಣವನ್ನು ವಿನಿಯೋಗಿಸಬೇಕು. ನಂತರ ಸರ್ಕಾರ ಸಬ್ಸಿಡಿ ರೂಪವನ್ನು ಮಂಜೂರಾತಿ ಮಾಡುತ್ತದೆ. ಅನುದಾನದ ಪ್ರಯೋಜನಗಳು: ಅಣಬೆ ಘಟಕ ಅಥವಾ ಎರೆಹುಳು ಗೊಬ್ಬರ ಘಟಕಗಳಿಗೂ ಅನುದಾನ ಲಭ್ಯವಿದೆ. ಯೋಜನೆಯ ಮೂಲಕ ರೈತರು ಹೊಸ ಶೆಡ್ ನಿರ್ಮಿಸಲು ಅಥವಾ ಹಳೆಯ ಕಟ್ಟಡ ಬಳಸಲು ಸಹಾಯಧನವನ್ನು ಪಡೆಯಬಹುದು. ಸಮಗ್ರ ಅಭಿವೃದ್ಧಿ ಮಿಷನ್ MIDH ಅಡಿಯಲ್ಲಿ ಕೇಂದ್ರ ಸರ್ಕಾರದ ಬೆಂಬಲ ದೊರೆಯುತ್ತದೆ. ಅರ್ಜಿ ಪ್ರಕ್ರಿಯೆ ಮತ್ತು ದಸ್ತಾವೇಜುಗಳು: ಯೋಜನೆಗೆ ಪರವಾನಗಿ ಪಡೆಯಲು ಬೇಕಾದ ಅಗತ್ಯ ದಾಖಲೆಗಳು: ಬಾಕಿ ಬಿಲ್ ಮತ್ತು ಪ್ರಮಾಣಪತ್ರ, ಬ್ಯಾಂಕ್ ಮಂಜೂರಾತಿ ಪತ್ರ, ಹಕ್ಕು ಪತ್ರದ ನಕಲು, ಬ್ಯಾಂಕ್ ಖಾತೆಯ ವಿವರ, ವಿಳಾಸ ಪುರಾವೆ, ಖರ್ಚು ಪ್ರಮಾಣಪತ್ರವನ್ನು ಸರಿಯಾಗಿ ಸಹಿ ಮಾಡಲಾಗಿದೆ, ಬ್ಯಾಂಕ್ ಖಾತೆಯ ವಿವರ, ಆಧಾರ್ ಕಾರ್ಡ್. ಯೋಜನೆಗಾಗಿ ಸಹಾಯವಾಣಿ ಮತ್ತು ಮಾರ್ಗದರ್ಶನ ವೆಬ್ಸೈಟ್ ಅಡ್ರೆಸ್ ಅನ್ನು ನೀಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಕೃಷಿ ವಿಜ್ಞಾನ ಕೇಂದ್ರ ಸಂಪರ್ಕಿಸಿ ಪೂರ್ಣ ಮಾಹಿತಿಯನ್ನು ಪಡೆಯಿರಿ. ಆಧುನಿಕ ತಂತ್ರಜ್ಞಾನ ತಿಳುವಳಿಕೆ ಹೊಂದಿರುವ ಯುವಕರಿಗಾಗಿ ಸರ್ಕಾರ ವಿನೂತನ ಯೋಜನೆಯನ್ನು ಜಾರಿಗೊಳಿಸಿದೆ. ಕೃಷಿ ಆಧುನೀಕರಣ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯನ್ನು ನಿಲುಕುವ ಹೊಸ ಕನಸನ್ನು ಕರ್ನಾಟಕ ಸರ್ಕಾರ ಹೊಂದಿದೆ. ದಿನದಿಂದ ದಿನಕ್ಕೆ ಆಧುನೀಕರಣವಾಗುತ್ತಿರುವ ಈ ಜಗತ್ತಿನಲ್ಲಿ ಭಾರತದ ರೈತರಿಗೆ ಕೃಷಿಯಲ್ಲಿ ಆಧುನೀಕರಣ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವುದು ಈಗ ಅವಶ್ಯಕವಾಗಿದೆ. ಏಕೆಂದರೆ ಹವಾಮಾನ ವೈಪರೀತ್ಯದಿಂದ ಆಗುವ ತೊಂದರೆಗಳನ್ನು ತಪ್ಪಿಸಿಕೊಳ್ಳಲು ರೈತನಿಗೆ ಟೆಕ್ನಾಲಜಿಯ ಅವಶ್ಯಕತೆ ಇದೆ. ಈ ಟೆಕ್ನಾಲಜಿಯ ಬಗ್ಗೆ ಅನೇಕ ಮಾಹಿತಿಗಳನ್ನು ರೈತರಿಗೆ ತಿಳಿಸುವ ಮತ್ತು ಮಾಹಿತಿಗಳನ್ನು ನೀಡುವ ಅನೇಕ ಯೋಜನೆಗಳನ್ನು ಸರ್ಕಾರ ರೂಪಿಸುತ್ತಿದೆ. ಇದನ್ನು ಸದುಪಯೋಗಪಡಿಸಿಕೊಳ್ಳಿ ಎಂದು ರೈತರಿಗೆ ಹೇಳುತ್ತಾ ಈ ವಿಡಿಯೋವನ್ನು ಕೊನೆಗೊಳಿಸುತ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.